ಹಾಯ್ ಎಲ್ರಿಗೂ ಶುಭ ದಿನದ ಶುಭಾಶಯಗಳು. ಮತ್ತೊಮ್ಮೆ ನನ್ನ ವಿಡಿಯೋಗೆ ನೋಡ್ತಿರೋರಿಗೆಲ್ಲ ಒಂದು ಸುಸ್ವಾಗತ. ಇವತ್ತು ಏನಪ್ಪ ಅಂದರೆ ಡೇ 2 ಆಫ್ ಮಾರ್ಚ್ ರೈಡ್ 2023. ಇವಾಗ ನಾವಿದ್ದೀವಿ ದಾವಣಗೆರೆಯಲ್ಲಿ. ನೆನ್ನೆ ನೈಟು ಇಲ್ಲೇ ಸ್ಟೇ ಆಗಿದ್ದು. ಇದು ಗೌರ್ಮೆಂಟ್ದು ಐ ಬಿ ಇದು. ನೆನ್ನೆ ಇಲ್ಲೇ ಸ್ಟೇ ಆಗಿ ಸೊ ಇಲ್ಲಿಂದ ಹೊರಟಿದ್ದೀವಿ. ಟೈಮ್ ಬಂದು 6 ಗಂಟೆ ಆಗಿದೆ ಕರೆಕ್ಟಾಗಿ. ಫುಲ್ಲು ಎಲ್ಲ ಬಾಯ್ಸು ರೆಡಿ ಆಯ್ತಾ ಇದ್ದಾರೆ. ಇವತ್ತಿನ ಪ್ಲ್ಯಾನ್ ಬಂದು ನಾವು ಹೋಗ್ತಾ ಇರೋದು ಅಮೇರಿಕಾ ಅಲ್ಲ, ಸ್ವಪ್ನವೇಲ್ ವ್ಯೂ ಪಾಯಿಂಟು ಮತ್ತು ಬಾಬಾ ಫಾಲ್ಸ್ ನೋಡಿ ಅಂಬೋಲಿಲಿ ಸ್ಟೇ ಆಗೋಣ ಅಂತ. ಸೊ ಅಂಬೋಲಿಲಿ ಸ್ಟೇ ಬುಕ್ ಆಗಿದೆ. ಆಯಿತು ನಡೀರಪ್ಪ. ಕರೆಕ್ಟಾಗಿ ಟೈಮು 6:15. ಆ್ಯಕ್ಚುಲಿ ನಾವು 5 ಗಂಟೆಗೆ ಬಿಡಬೇಕು ಅಂದ್ಕೊಂಡಿದ್ದೋ. ಆದರೆ 1.25 ಅವರ್ ಲೇಟ್ ಆಗಿದೆ. ನಮ್ಮ ಎಲ್ಲರಿಗೂ ಸೇರಿಸಿ ರೆಡಿ ಆಗೋಷ್ಟರಲ್ಲಿ ಕರೆಕ್ಟಾಗೆ ಒಂದು 2.5 ಅವರ್ಸ್ ಆಯಿತಾ. ನಾನು ಹಂಗೂ ಎಬ್ರಿಸ್ದೆ ಬೆದಲ್ರು. ಬೆಳಗ್ಗೆ ಅಂತ 3 ಗಂಟೆಗೆ ನಾನು ಎದ್ದು ಎಲ್ಲ ಮಾಡಿದ್ದೀನಿ. ಅವನು ಲೊಕೇಶನ್ ಅವರು ಎಕ್ಸ್ಟ್ರಾ ನಿದ್ದೆ ಬೇಕು ಅಂತಂದಂತೆ. ಪವರ್ ನ್ಯಾಪಲ್ಲೇ ಇದ್ದಲ್ಲ ನೀನು. ಅದ್ಯಾವುದೋ ಪವರ್ ನ್ಯಾಪು, ನಿದ್ದೆಲೇ ಇದ್ದಲ್ಲ, ಅದ್ಯಾವ ಪವರ್ ನ್ಯಾಪು ಎಕ್ಸ್ಟ್ರಾ? ದಾವಣಗೆರೆ ಒಂದು 10 ಕಿಲೋಮೀಟ್ರು ಮುಂದೆ ಬಂದು ಒಂದು ಟ್ರೀ ಬೇಕ್ ಹಾಕೊಳ್ಳೋಣ ಅಂತ ಬೆಳಿಗ್ಗೆ ಒಂದು ಕಾಫಿ ಹಾಕ್ಕೊಂಬಿಟ್ಟು. ಸೊ ಒಂದು ಎನರ್ಜಿ ಬರುತ್ತೆ. ಒಂದು ಕಾಫಿ ಟೀಗೆ ಹಾಕ್ಕೊಳ್ಳೋಣ ಅಂತ ಇಲ್ಲಿ ನಿಲ್ಸಿದ್ದು. ಇವಾಗ ನೆಕ್ಸ್ಟು ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಒಂದು 9 o'clock 9:30 ಹಂಗೆ ಎಲ್ಲಿರ್ತೀವಿ ಅಲ್ಲಿ ನೋಡಿಕೊಂಡು ಒಂದು ಬ್ರೇಕ್ಫಾಸ್ಟ್ ಮಾಡೋ ಪ್ಲ್ಯಾನ್ ಇದೆ. ನೋಡೋಣ ಹೇಗಿರುತ್ತೆ ಅಂತ. ಇಟ್ಸ್ ದ ರೈಡ್. ವೆದರ್ ಬಂದು ಇವಾಗ ಸ್ವಲ್ಪ ಸಣ್ಣ ಥರನೇ ಇದೆ. ಮಳೆ ಏನೂ ಸೂಚನೆ ಇಲ್ಲ. ಬಟ್ ಮಹಾರಾಷ್ಟ್ರದಲ್ಲಿ ತುಂಬ ಮಳೆ ಅಂತ ಹೇಳ್ತಿದ್ದಾರೆ. ನೋಡೋಣ ಹೇಗಿರುತ್ತೆ ಅಂತ. ಬಟ್ ಈಗ ವೆದರು ಓಕೆ. Guys, small ride update. We are just crossing the Hubli. ಇದೇನು ಬೈಪಾಸಾ? ಲಾರಿ ಅವ್ನು ಎಲ್ಲಿ ಹೋಗ್ತಾವನೋ. ಬೈ ಬಂದ್ರಣ. ಹಮ್ಸ್ ಗೈಸ್, ಸ್ಮಾಲ್ ಟೈನಿ ಹಮ್ಸ್. ಏನು ಮಚ್ಚ ಇಲ್ಲಿಂದ ಸಿಂಗಲ್ ಲೈನಾ? ಅಯ್ಯೋ ಶಟ್. अपना भी 4 आदमी है, गाड़ी में खाना पीना होगा। 1500 तो क्या ज़्यादा नहीं मांग रहा हूँ मैं. अपने रास्ते में ಲೋಕಲ್ ಅದು ಶೋರಾ? 25-26 हज़ार का माल है. देख लो, चेक करके ले लो. मोबाइल में कनेक्ट करके चेक करके ले लो. अरे पाजी कुछ नहीं बच रहा है इसमें. 4 आदमी है. ಸೊ 1500 ಕೊಡು, ಓಪನ್ ಮಾಡಿ ಕೊಡೋಕೆ ಹೇಳು. चलो ओपन करके चेक करके ले जाओ. होता कुछ भी खराब लिया तो लेना मत. झूठ बोलूँगा तुमको थोड़े खाने पीने के लिए. ಇಲ್ಲಿ ಕೊಚ್ಚ ಇದೆ, ಇಲ್ಲ ಇಲ್ಲಿ ಬಿಡು. ನಮ್ಮ ಬಾಸು ಎಲ್ಲಿ ಹುಬ್ಳಿಲ್ಲ, ಏರ್ಪೋರ್ಟ್ಸ್ ಪರ್ಚೇಸ್ ಮಾಡ್ತಾವ್ರೆ. ಕನೆಕ್ಟ್ ಮಾಡ್ಕೊಂಡ್ರೆ ಆಪಲ್ದೆಲ್ಲ ಗೊತ್ತಾಗುತ್ತೆ. ಓಪನ್ ಮಾಡೋದಾ? ಓಪನ್ ಮಾಡಿ ನೀವು. गाड़ी में से निकाल लेते हैं 1-2 पीस बजे. अपना खाना पीना चल जाता है 4-5 दिन का. गाड़ी ट्रांसपोर्ट करते होते हैं? हाँ, ट्रांसपोर्ट गाड़ी है. ಡಿಸೈನ್ ಇನ್ ಕ್ಯಾಲಿಫೋರ್ನಿಯಾ ಏನೇನೋ ಇದೆಯೋ, ಡಿಸೈನ್ ಇನ್ ಅಸೆಂಬ್ಲಿ ಇನ್ USA.
ಇಟ್ಕೋ. ಮಚ್ಚ ನನ್ನ ಪ್ರಕಾರ ಕೇತನ್ ಒಂದು ತಗೋ ಸಾಕು ಅನ್ಸುತ್ತೆ. ಯಾಕೋ ಈ ಸ್ಟಿಕ್ಕರಿಂಗ್ ಎಲ್ಲ ನೋಡ್ರೆ ಸ್ವಲ್ಪ ಡೌಟ್ ಹೊಡಿತದೆ. ಹಾಂ, ಬೆಂಗಳೂರು. ನಾಷ್ಟಾಗಿ ಹೋಗಿ ಮಾಡಬೇಕು. ನಾವು ಈ ಕಡೆ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದೀವಿ. भैया मैकबुक है क्या तुम्हारा? मैकबुक ಫುಲ್ ಫೀಲಿಂಗ್ ಎಲ್ಲ ಅನ್ಕೊಳೋ ಅನ್ಲು. ಹೋಮ್ ಪಾಡ್ ಮಿನಿ ಕ್ಯಾ ಆ್ಯಕ್ಚುಲಿ ಗೈಸ್ ಏನು ಗೊತ್ತಾಗಿಲ್ಲ ಅಪ್ಡೇಟು. ಎಲ್ಲಿ ಯಾವುದಿದೆ ಜಂಕ್ಷನು? ಧಾರವಾಡ ಜಂಕ್ಷನಲ್ಲಿ ಏನದು ಏರ್ಪೋರ್ಟ್ಸ್ ಪರ್ಚೇಸ್ ಮಾಡಿದ್ದೀವಿ 4. ಅದು ಒರಿಜಿನಲ್ಲ ಇಲ್ವಾ ಗೊತ್ತಿಲ್ಲ, ಬಟ್ ಅಲ್ಲಿದ್ದಿದ್ದು ಸೀರಿಯಲ್ ನಂಬರ್ ಏನಾದರೂ ವೆಬ್ಸೈಟಲ್ಲಿ ಹೊಡೆದ್ರೆ ಅಫಿಷಿಯಲ್ ವೆಬ್ಸೈಟಲ್ಲಿ ತೋರಿಸ್ತಿದ್ದೆ. ವ್ಯಾರಂಟಿ ಎಲ್ಲ ಪಕ್ಕ ತೋರಿಸ್ತಾ ಇದೆ. ಒಂದು ಸ್ಮಾಲ್ ಇಶ್ಯೂ ಆಗಿದೆ. ಸೊ ರಾಯಲ್ ಎನ್ಫೀಲ್ಡ್ದು ಸ್ವಲ್ಪ ಮಿರರ್ ಒಂದು ಬೇಕಿತ್ತು, ಅದು ಮುರಿದೋಗಿದೆ. ಅದನ್ನು ಹಾಕ್ಸೋಕ್ಕೆ ರೆಡಿ ಮಾಡ್ಸೋಕ್ಕೆ ಯಾವ ಊರಿದು ದೀಪಕ್? ಬೆಳಗಾವಿ ಸಿಟಿಲಿ ಹಾಕ್ಸಿ ಊಟ ಮಾಡಿಕೊಂಡು ಹೊರಡೋಣ ಅಂತ ಇದ್ದೀವಿ. ಅದು ರೆಡಿ ಮಾಡೋಷ್ಟರಲ್ಲಿ ಊಟ ಮಾಡ್ಕೊಬರೋ ಪ್ಲ್ಯಾನ್ ಇದೆ, ನೋಡೋಣ. ಒಂದು ನಿಮಿಷ ನಿಲ್ಲಿಸು. ಹಿಂದೆ ಗಾಡಿ ಇಲ್ಲ ಅಂದ್ರೆ ಗಾಡಿ ಇದೆ. ನಡಿ ಗಾಡಿ ಇದೆ. ಗೈಸ್, ನಾವು ದಾವಣಗೆರೆ ಬೆಳಗ್ಗೆ ಬಿಟ್ಟು ಟೈಮ್ ಬಂದು 6 ಗಂಟೆ ಆಗಿದೆ, 6 ಕಾಲು ಆಗಿದೆ. ಅಂಬೋಲಿಗೆ ಇನ್ನೊಂದು 50-60 ಕಿಲೋಮೀಟ್ರ್ ಇರ್ಬೋದು. ಇವತ್ತು ಯಾವ ಪ್ಲೇಸಸ್ಸು ನೋಡೋಕೆ ಹೋಗಿಲ್ಲ ಇವತ್ತು. ಡೈರೆಕ್ಟಾಗೆ ಅಂಬೋಲಿಗೆ ಹೊಡಿತಾ ಇದ್ದೀವಿ ನಾಳೆ ಬೆಳಗ್ಗೆಯಿಂದ. ಸೊ ಮಹಾರಾಷ್ಟ್ರದಲ್ಲಿ ಏನೇ ಇದ್ರೂ ಪ್ಲೇಸಸ್ ನೋಡೋಣ ಅಂತ. ಲೆಟ್ಸ್ ಸಿ, ವಿಲ್ ಗಿವ್ ದ ಅಪ್ಡೇಟ್. ಇಲ್ಲೇ ಇದೀವಿ, ಬನ್ನಿ. ಇಬ್ಬರು ಇದೀವಿ, ಬಾರ. ಅಂಬೋಲಿಗೆ ರೀಚ್ ಆಗಿದ್ದೀವಿ. ನಮ್ಮ ಸ್ಟೇ ನೋಡ್ಬೇಕು ಇವಾಗ ಎಲ್ಲಿದೆ ಸ್ಟೇ ಅಂತ. ಇಲ್ಲೇ ಹಿಂದೆನೇ ಇದ್ದೀನಿ. ಬಂದ್ರೆ ಅವರು ಇವರು ರಕ್ಷಿತ್ ಅವರು. ಇಂತೂ ಬೆಂಗಳೂರಿಂದ ಹೊರಟಿ ಮಹಾರಾಷ್ಟ್ರಗೆ ರೀಚ್ ಆಗಿದ್ದೀವಿ, ಅಂಬೋಲಿಗೆ. ಓಹೋ, ಯಾರು ನಮ್ಮ ಥರನೇ ಬರ್ತಾರಂಗವನೇ. ಓಹೋ, ಏನು ಗುರು ಇಲ್ಲೆಲ್ಲ ಫುಲ್ ಫಾಗು. ಅವ್ನು ಲಾರಿನಂತೂ ಏನು ಲೈಟೇ ಇಲ್ವಲ್ಲ ಅವನ ಹತ್ರ. ಫೈನಲಿ ಸ್ಟೇಗೆ ರೀಚ್ ಆಗಿದ್ದೀವಿ. ಎಷ್ಟು ಗಂಟೆ? 6 ಗಂಟೆನಾ?
ಇಲ್ಲಿ ನೋಡ್ರೆ ಗೊತ್ತಾಗಲ್ಲ, ನೀನು ಸ್ವಲ್ಪ ಈ ಇದರಲ್ಲೇ ನೋಡಬೇಕು. ಒಂದು ಸಾಕು. ವಾ, ಈಚೆ ನೋಡು ಮುಂಚೆ ಒಂಥರ ಹೆಂಗಿದೆ. ಅಂತೂ ಇಂತೂ ವಿ ಆರ್ ಕಮ್ ಟು ಮಹಾರಾಷ್ಟ್ರ. ಎಲ್ಲರಿಗೂ ಹೇಳಿದ್ರೆ ಸಾಕಾಗೋಯ್ತು ರೋಡಲ್ಲಿ ನಾವು ಹಾಕೊಂಡಿರೋ ಟೈರ್ಗೆ. ಎಲ್ಲಿಗೆ ನಾಳೆಯಿಂದ ಅಡ್ವೆಂಚರ್ ಸ್ಟಾರ್ಟ್ಸ್.